ಹೊಡೆದ ಗ್ರಾಮ ಪಂಚಾಯತ್ ಸದಸ್ಯೆ. ಪಿಡಿಒ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯೆ ಮತ್ತು ಪುತ್ರನಿಂದ ಹಲ್ಲೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಹಿರೇಮ್ಯಾಗೇರಿ ಗ್ರಾಮದಲ್ಲಿ ಘಟನೆ. ಹಿರೇಮ್ಯಾಗೇರಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಹಲ್ಲೆ. ಶಾಂತಮ್ಮ ಬಂಡಿವಡ್ಡರ್ ಮತ್ತು ಪುತ್ರ ಭೀಮೇಶ್ ಬಂಡಿವಡ್ಡರರಿಂದ ಹಲ್ಲೆ. ಹಲ್ಲೆಯ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ. ಪಿಡಿಒ ರತ್ನಮ್ಮ ಗುಂಡಣ್ಣವರ ಮೇಲೆ ಹಲ್ಲೆ. ಗ್ರಾಮ ಪಂಚಾಯತ್ನಲ್ಲಿದ್ದಾಗ ಬಂದು ಹಲ್ಲೆ. ತಾಯಿ ಹೆಸರಿನಲ್ಲಿದ್ದ ಆಸ್ತಿಯನ್ನು ಪುತ್ರನಿಗೆ ನೀಡುವಂತೆ ಅರ್ಜಿ ಹಾಕಿದ್ದರು. ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಪಿಡಿಒ ಮೇಲೆ ಹಲ್ಲೆ. ವಾರ್ಡ್ ಸದಸ್ಯಗೆ ಹೇಳದೆ ಕೆಲಸ ಮಾಡಿದ್ದಕ್ಕೆ ಹಲ್ಲೆ. ಯಲಬುರ್ಗಾ ಠಾಣೆಯಲ್ಲಿ ಪ್ರಕರಣ ದಾಖಲು. ನಾವು ಕಾನೂನು ರೀತಿಯಲ್ಲಿ 9/11 ಇಶ್ಯೂ ಮಾಡಿದ್ವಿ. ಅದು ತಮ್ಮ ಅವರ ವ್ಯವಹಾರ ಇನ್ನೊಬ್ಬರು ತಂದು ಪಂಚಾಯತಿಯಲ್ಲಿ ನೀವು ಯಾಕೆ ಇಶ್ಯೂ ಮಾಡಿಲ್ಲ ಅಂತ ಹೇಳಿ ನಮಗೆ ಬುದ್ಧಿ ಮೇಲೆ ಕೈ ಇಟ್ಬೋದು, ಆಮೇಲೆ ಚಪ್ಪಲಿ ತೊಗೊಂಡು ಹೊಡೆಯೋದು, ಈ ಥರ ಅಹಿತಕರ ಘಟನೆ ಆಗ್ತಾ ಇದೆ. ಸೊ ಈ ಒಂದ್ಸಲ ಅಲ್ಲ, ಸುಮಾರು ಸಲ ಜಗಳಾಗಿದೆ. ಇರಲಿಲ್ಲ ಅಂತ ನಾವು ಸುಮ್ಮನೆ ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಾ ಇದ್ವಿ. ಬಟ್ ಏಕಾಏಕಿ ಎಲ್ಲರೂ ಇದ್ರೂ ಸಹ ಬಂದು ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಸರ್. ಅವರು ಸೂಕ್ತವಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳುವಂತ ಸುಮಾರು 1:45 ಸುಮಾರಿಗೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರು. 9/11 ವಿಷಯವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಶಾಂತಮ್ಮ ಬಂಡಿವಡ್ಡರ್, ಅವರ ಮಗನಾದಂಥ ಶ್ರೀಯುತ ಭೀಮೇಶ್ ಬಂಡಿವಡ್ಡರ್ ಇಬ್ಬರು ಸೇರಿ ಏಕಾಏಕಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಸೊ ನನಗೆ ಕಾಲು ಮೇಲೆ ಕುತ್ತಿಗೆ ಮೇಲೆ ಕಾಲಿಟ್ಟು ನನಗೆ ಹಿಚ್ಚಿಲಿದ್ದು ಬಂದರು. ನಮ್ಮ ಸಿಬ್ಬಂದಿಯನ್ನು ಬಿಡಿಸಿದ್ರು. ಅದ್ರ ಜೊತೆಗೆ ಕೈಯಲ್ಲಿರುವಂಥ ಚಪ್ಪಲಿಗಳನ್ನು ತಗೊಂಡು ನನಗೆ ಹೊಡೆದ್ರು. ಮತ್ತು ನಮ್ಮ ಸಿಬ್ಬಂದಿ ಆದಂಥ ಬಿಲ್ ಕಲೆಕ್ಟರ್ ಅಂತ ಸಹ ಹೊಡೆದ್ರು. ಅಲ್ಲಿರೋರಂಥ ಬಂದು ಬಿಡಿಸ್ಕೊಂಡ್ರು ನನಗೆ ಸಾರ್ವಜನಿಕರು. ಸೊ ಇದು ಈ ಘಟನೆ ಒಂದೇ ಸಲ ಅಲ್ಲ, ಇದು 3 ಸಲ ಹಿರೇಮ್ಯಾಗೇರಿ ಈ ಥರ ಆಗ್ತಾ ಇರಕತ್ತು. ಸೊ ಹಿಂದಿದ್ದ ಹಿರಿಯವ್ರನ್ನು ಇಬ್ಬರು ಆಲ್ರೆಡಿ ಹೊಡ್ಸ್ಕೊಂಡಿದ್ದಾರೆ. ಕಟ್ಟಿಮನಿ ಸರ್ ಇರ್ಬೋದು, ಮುನಿಮನಿ ಸರ್ ಇರ್ಬೋದು, ಈಗ ನನಗೆ 3 ಜನರಿಗೆ ಆಯಿತು. ಹಿಂಗೆ ಆಗಲಿಲ್ಲ ಮ್ಯಾಗೇರಿಯಲ್ಲಿ. ಸೊ ನಮಗೆ ಯಾವುದೇ ರೀತಿ ನಮ್ಮ ಜೀವಕ್ಕೆ ರಕ್ಷಣೆ ಅನ್ನೋದಿಲ್ಲ. ಅಲ್ಲಿ ನಾವು ಕೈಯಲ್ಲಿ ಜೀವ ಹಿಡ್ಕೊಂಡು ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಪ್ರತಿದಿನ ಹಿಂಗೆ ಜಗಳ ಆಗ್ತಾ ಇರುತ್ತೆ. ಆದರೆ ನಾವು ನಿಭಾಯಿಸ್ಕೊಂಡು ಇಷ್ಟು ದಿನ ಬಂದಿದೆ. ಆದರೆ ಇವತ್ತು ಎಲ್ಲರೂ ಇದ್ದರೂ ಸಹ ಬಂದು ನಮಗೆ ಇಲ್ಲಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಸೊ ಇದು ಅದ್ರ ಜೊತೆಗೆ ನಮ್ಮ ಮೇಲೆ ಏನು ಮಾಡಿದ್ದಾರೆ, ನಿಮ್ಮ ಕುಟುಂಬಕ್ಕೆ ನಾನು ನಿರ್ವಾಹ ಮಾಡ್ತೀನಿ ಅಂತ ಹೇಳಿದೆ ನಾನು. ನೋಡಿ, ಇದಕ್ಕೆ ನಮಗೆ ಯಾರ ರಕ್ಷಣೆಯನ್ನು ನೀಡಿದಂತ ನಾನು ದಯವಿಟ್ಟು ಕೈ ಮುಗಿದು ತಮ್ಮೆಲ್ಲರಿಗೂ